ಸೇರಿರೋದಷ್ಟೇ ಅಲ್ಲ, ಅವರು ಸ್ಮರಣೆ ಮಾಡ್ತಾ ಅವರು ರಚಿಸಿದ ಹರಿಕಥಾಮೃತ ಸಾರ, ಹರಿಕಥಾ ಅಮೃತ ಸಾರ. ಇವತ್ತು ಎಂಥದ್ದು ಅಮೃತ, ಅಮೃತ ಏನು ಕುಡಿತಿದ್ದೀವ್ರಿ ನಾವು, ಅಮೃತ ಸಾರವನ್ನು ಕುಡಿತಿದ್ದೀವಲ್ಲದ್ರಿ. ಖಂಡಿತ ಈ ಹರಿಕಥಾಮೃತ ಸಾರವನ್ನು ನಾವು ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅವರ ಈ ಒಂದು ಹರಿಕಥಾಮೃತ ಸಾರದ ಈ ಮಾತೃಕಾ ಸಂಧಿ ಒಳಗೆ 7ನೇ ಸಂಧಿಯನ್ನು ನಾನು ಇಲ್ಲಿ ಅನುವಾದ ಮಾಡ್ತಿದ್ದೀನಿ. ಹೇಗೆ ನಮ್ಮ ಹರಿಕಥಾಮೃತ ಸಾರದ ಉಪಾಧ್ಯನಿಯಾದಂಥ ನಮ್ಮ ಪರಿಮಳ ರಾಘವೇಂದ್ರರ ಅವ್ರು ಹೇಳಿದ ಸಲಹೆ ಮೇರೆಗೆ ನಾನು 2 ಮಾತಾಡ್ತಾ ಇದ್ದೀನಿ. ಅರಿಯದ ಮಂದಮತಿನ ಇಂದು ನಿಮ್ಮನ್ನು ನಂಬಿದೆ. ನಾನು ಅರಿಯಲ್ಲ, ನಂಗೆ ಗೊತ್ತಿಲ್ಲ. ನನಗೆ ದೇವರ ಇದನ್ನೆಲ್ಲ ಕಲಿಬೇಕಾದ್ರೆ ಒಬ್ಬ ಗುರುಗಳು ಬೇಕು. ಆ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ನಾವು ಕಲಿತಾ ಇದ್ದೀವಿ, ಇನ್ನು ಕಲಿಬೇಕು, ಕಲಿತು ಹೇಳಬೇಕು. ಭಗವಂತನ ಭಕ್ತ ವೃಂದಕ್ಕೆ ನಾವೆಲ್ಲರೂ ಶರಣಾಗ್ತಾ ನಿಮ್ಮೆಲ್ಲರ ಮುಂದೆ 2 ಮಾತು ಹೇಳ್ತಿದ್ದೀನಿ ಅಂದರೆ ಎಲ್ಲ ಪರಮಾತ್ಮನ ಕೃಪೆ ಅಂತ ನಾನು ಕಂಠಾಘೋಷವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಪದ್ಯ ಹೇಳಿಬಿಡ್ತೀನಿ ಮೊದಲು. ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಡ್ಪ. ಉದಕ ವನ್ನಾದಿಗಳ ಅವಕಾಶದನು ತಾನಾಗಿದ್ದು ದಾನಾಭಿದನು ನುಡಿಸುವ ಸರ್ವ ಜೀವರೊಳು. ಇದು ಈ ಸಂಧಿಯ ಪದ್ಯ. ಕೇಳಿಸ್ತಿದ್ದದ? ಇಲ್ಲಿ ನಮ್ಗೀಗಾಗಲೇ ನಮ್ಮಲ್ಲಿ ಪರಮಾತ್ಮನು ಅಷ್ಟದಳ ಪದ್ಮದಲ್ಲಿ ಈಗಾಗಲೇ ಕೂತ್ಬಿಟ್ಟಾನ ಶರೀರದೊಳಗೆ. ಹೌದಲ್ಲ? ಇದ್ದೇ ಬಿಟ್ಟಾನ, ಪರಮಾತ್ಮ ಇದ್ದಾನ. ಅದು ಎಲ್ಲರಿಗೂ ಗೊತ್ತೇ ಇದೆ. ನಿತ್ಯ ಪರಮಾತ್ಮನ ಅನುಗ್ರಹ ಇದೆ, ಅದಿದೆ. ಬಟ್ ಆತ ವ್ಯಾಪಾರ ಮಾಡ್ಕೋಬೇಕು ಅನಿಸ್ತಾನೆ. ವ್ಯಾಪಾರ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು? ಆತ ವ್ಯಾಪಾರ ಮಾಡಬೇಕಾದ್ರೆ ತನ್ನ ದಾಸನಾದ ಮುಖ್ಯ ಪ್ರಾಣದೇವರಿಗೆ ಆಜ್ಞಾಪನೆ ಮಾಡ್ತಾನೆ. ಬಾಪ, ನಾನು ಇಲ್ಲಿದ್ದೀನಿ, ನೀನು ಈ ಶರೀರದೊಳಗಿದ್ದು ಇಲ್ಲಿ ವ್ಯಾಪಾರ ಮಾಡು, ನಾನು ನಿನ್ನೊಳಗಿರ್ತೀನಿ, ನಾನು ನಿನ್ನೊಳಗಿದ್ನ ಮಾಡ್ತೀನಿ, ಆದ್ರೆ ನೀನು ಮಾಡಿಸು ಅಂತ ಯಾರು ಹೇಳ್ಬಿಟ್ರು? ಶ್ರೀಹರಿ. ನಮ್ಮ ಒಳಗೆ ಅಷ್ಟದೊಳಗೆ ಪದ್ಮದೊಳಗಿದ್ದಂಥ ಶ್ರೀಹರಿ ಮುಖ್ಯ ಪ್ರಾಣದೇವರಿಗೆ ಶ್ರೀಹರಿ ಆಜ್ಞೆ ಆಗಿದೆ ಅಂದಮೇಲೆ ಕೇಳ್ಬೇಕಾದ್ದೇನ್ರಿ? ಎಷ್ಟು ಖುಷಿಯಾಗಿ, ಎಷ್ಟು ಸಂತೋಷವಾಗಿ ಎಲ್ಲಿ ಬಂದ್ರು ನಮ್ಮ ಕಂಠದಲ್ಲಿ ನೋಡಿ. ನಮ್ಮ ಕಂಠದಲ್ಲಿ ಮುಖ್ಯ ಪ್ರಾಣದೇವರು ಹೇಗಿದ್ದಾರೆ ಅವರು ಅಂದ್ರೆ ದ್ವಿದಳ ಪದ್ಮದೊಳು. ದ್ವಿದಳ ಅಂದ್ರೆ 2 ದಳ, 2 ದಳ ಪದ್ಮದೊಳು. 2 ದಳ ಪದ್ಮವು ಶೋಭಿಪುದು. ಎಂಥ ಸುಂದರವಾಗಿದ್ರಿ ಈ ಪದ್ಮ. ನಿಮ್ಗೇನಾರ ಕಾಣಿಸ್ತದ? ಇಲ್ಲ. ಅದ್ರ ವ್ಯಾಪಾರ ನೋಡ್ರಿ ಹೇಗಿದೆ. 2 ದಳದ ಪದ್ಮವು ಶೋಭಿಪುದು ಕಂಠದಲ್ಲಿ. ನಮ್ಮ ಕಂಠದೊಳಗೆ 2 ದಳದ ಪದ್ಮದಲ್ಲಿ ಮುಖ್ಯ ಪ್ರಾಣ ತನ್ನ ಸುದತಿಯಿಂದೊಡಗೂಡಿ ಅಂದ್ರೆ ಭಾರತೀ ದೇವಿಯಿಂದೊಡಗೂಡಿ ಹಂಸೋಪಾಸನೆ ನಿತ್ಯ 21,600 ಹಂಸೋಪಾಸನೆ ಜಪ ಮಾಡ್ತಾ ಇದ್ದಾರಲ್ರಿ. ಇದಕ್ಕಿಂತ ನಮ್ಗೆ ಇನ್ನೇನ್ರಿ ಬೇಕು? ನಮ್ಗೆ ಗೊತ್ತಾಗ್ತಾ ಇಲ್ಲ ರೀ ಇದೆಲ್ಲ. ನಾವು ಸುಮ್ಮನೆ ಏನೋ ಮಾಡ್ತೀವಿ, ಓಡಾಡ್ತೀವಿ, ಆಡ್ತೀವಿ, ನಮ್ಗೆ ಗೊತ್ತಿಲ್ಲ. ಆದ್ರೆ ನಿತ್ಯ ನಮ್ಗೆ ನಮ್ಮ ಇದ್ರೊಳಗೆ ಕಂಠದೊಳಗಿದ್ದು ಇದನ್ನೆಲ್ಲ ಮಾಡಿಸ್ತಾ ಇರೋದು ನಮ್ಮ ಮುಖ್ಯ ಪ್ರಾಣದೇವರು. ಇವರು ನಮಗೆ ಉದಕ ಅನ್ನಾದಿಗಳಿಗೆ ಅವಕಾಶದನು. ಯಾವುದು? ಆಹಾರ, ನೀರು, ಮತ್ತೊಂದು ಎಲ್ಲದಕ್ಕೂ ಅವಕಾಶ. ಏಕೆ? ನಮ್ಮ ಕಂಠ ಸರಿಯಾಗಿರ್ಬೇಕು. ನಾ 2 ಮಾತಾಡ್ಬೇಕು ಅಂದ್ರೆ ನನ್ನ ಕಂಠ ಸರಿಯಾಗಿರ್ಬೇಕು. ಕಂಠದಲ್ಲಿ ಯಾವ ತೊಂದರೆ ಬರಬಾರ್ದು. ಅನ್ನ ನೀರು ಎಲ್ಲ ನಾನು ತಿನ್ಬೇಕು ಅಂದ್ರೆ ನನ್ನ ಕಂಠ ತುಂಬಾ ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ? ನಮ್ಮ ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಯಾಕೆ ಇವ್ರಿಗೆ ಮುಖ್ಯ ಪ್ರಾಣ ಅಂತ ಬಂತು? ನೋಡಿ, ಶ್ರೀಪಾದರಾಜರು ಹೇಳಿದ್ರು, ಕಣ್ಣಿಲಿದ್ರೆ ಕುರುಡ ಅಂತಾರೆ, ಕಿವಿಲಿದ್ರೆ ಕಿವುಡ ಅಂತಾರೆ, ಬಾಯಿಲಿದ್ರೆ ಮೂಗ ಅಂತಾರೆ, ಕಾಲಿಲ್ಲಾದ್ರೆ ಕುರುಡ. ಪ್ರಾಣದೇವರು ನಂಗೊಂದು ಸ್ವಲ್ಪ ರೆಸ್ಟ್ ಬೇಕು, ಹೊರಗೆ ಹೋಗ್ಬಿಡ್ತೀನಿ ಅಂತೇನಾರ ಅಂದುಬಿಟ್ರೆ ಏನಾಗ್ತೀವ್ರಿ ನಾವು? ಮುಂದೆ ಹೇಳಲ್ರಿ. ಹಾಗಾಗಿ ನಾವು ನಿತ್ಯ ಪ್ರಾಣದೇವರು ನಮಗೆ ಕಾಲಕ್ಕೆ ಅನ್ನ ನೀರು. ಒಂದು ಗಂಟ್ಲು ಒಣಗಿತು ಅಂದ್ರೆ
ನಿಮಗೆ ಎಲ್ಲಾರ ಒಂಚೂರು ನೀರು ಸಿಕ್ಕರೆ ಅಯ್ಯಪ್ಪ ಪ್ರಾಣ ಉಳಿತಪ್ಪ ಒಂಚೂರು ನೀರು ಸಿಕ್ಕಿತ್ತು ಅಂತೀವ ಇಲ್ಲ ನಾವು. 2 ಗುಟ್ಟು ನೀರು ಕುಡಿದ್ರು ಪ್ರಾಣ ಉಳಿತದೆ ಅಂದಾಗ ಹಾ ಹ ಇಂಥ ಪ್ರಾಣದೇವರು ನಮ್ಮನ್ನ ಈ ರೀತಿ ಅನ್ನ ನೀರು ಇನ್ನು ಕಾಲ ಕಾಲಕ್ಕೆ ಹೇಗೆ ನಾನೀಗ ಹೇಳ್ತಿರೋದು ನಿಜವಾದ ಮಾತು, ಸತ್ಯವಾದ ಮಾತು. ಇವತ್ತು ಶ್ರೀಪಾದರಾಜರ ಆರಾಧನೆ ತೀರ್ಥ ಪ್ರಸಾದ ಮಾಡೀವಿ, ರಾತ್ರಿಗೇನು ಮನೆಗೆ ಹೋದ್ರೆ ದೋಸೆ ಇಟ್ಟಿದ್ದಾರೆ, ಇಡ್ಲಿ ಇಟ್ಟಿದ್ದಾರೆ, ಎಲ್ಲ ಇದೆ ಹೌದಲ್ಲ. ಯಾಕೆಂದ್ರೆ ಆಹಾರ ಇಲ್ಲದೆ ಎಷ್ಟು ದಿನ ಇರ್ತೀರಿ, ಎಷ್ಟೊತ್ತಿರ್ತೀರಿ, ಎಷ್ಟು ದಿನ ಸಾಧ್ಯ? ಏಕಾದಶಿ ಒಂದು ಉಪವಾಸ ಹೇಳಿದೆ, ಆ ಉಪವಾಸ ಮಾಡಿದ್ದಕ್ಕೂ ಕೆಲವ್ರಿಗಾಗಲ್ಲ. ಒಂದು ಲೋಟ ನೀರು ಕುಡಿದ್ಬಿಟ್ರೆ ಪ್ರಾಣ ಉಳಿತಪ್ಪ, ಏನ್ ಮಾಡಕ್ಕಾಗಲ್ಲ ರೀ, ನನ್ನ ಕೈಲಾಗಲ್ಲ, ಒಂದು ಲೋಟ ನೀರು ಕುಡಿದ್ಬಿಟ್ಟೆ ಅಂದ್ರೆ ಇದು ಪ್ರಾಣದೇವರ ಒಂದು ಅನುಗ್ರಹ. ಅವ್ರು ಮಾಡಿದ ಅನುಗ್ರಹ. ನಾವೇನೇ ಕುಡಿದ್ರು ಏನೇ ಮಾಡಿದ್ರು ನಮ್ಗೇನೇ ಅನ್ನ ಇದು ಎಲ್ಲ ಕೊಟ್ಟರು ನಿರಂತರವಾಗಿ ಅವರು ನಮಗೆ ಕಾಲಕ್ಕೆ. ನಾನು ಇವಾಗೊಂದು ಹಾಡಾಡಿದೆ, ಆ ಹಾಡಾಡ್ಲಕ್ಕೂ ನನ್ನ ಪ್ರಾಣದೇವರು ನನ್ನ ಕಂಠದಲ್ಲಿ ನಿಂತು ನುಡಿಸ್ತಿದ್ದಾರೆ. ನಾ ಮಾತಾಡ್ತಿದ್ದೀನಿ ಅಂದ್ರು ನನ್ನ ಕಂಠದಲ್ಲಿ ಮಾತಾಡಿಸ್ತಾ ಇದ್ದಾರೆ. ನಾನು ನೋಡ್ತಿದ್ದೇನೆ ಅಂದ್ರು ಕೂಡ ಎಲ್ಲ ಇದ್ರು ಕೂಡ ಅವರೇ ಇದು ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣನ ನಾವು ನಿತ್ಯ ಸ್ಮರಿಸ್ಬೇಕು, ನಿತ್ಯ ಹೇಳ್ಬೇಕು. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಯಾಕ್ರಿ ಎಷ್ಟು ಸರ್ತಿನಾದ್ರೂ ನಾವು ಪ್ರಾಣದೇವ್ರನ್ನ ಮುಖ್ಯ ಪ್ರಾಣದೇವ್ರನ್ನ ನಾವು ಇವರು ಮುಖ್ಯ ಪ್ರಾಣದೇವರು ಜ್ಞಾನವನ್ನು ಕೊಡ್ತಾರೆ. ಈ ಥರ ನೀನು ಮಾಡು ನೀನು ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನಿನಗೊಂದು ಆಲೋಚನೆ ಬಂದದಲ್ಲ, ನಾನು ಈ ಥರ ಒಂದು ಜಗನ್ನಾಥದಾಸರ ಆರಾಧನೆ ದಿನ ನಾನು ಈ ಒಂದು ಅನುಸಂಧಾನ ಮಾಡ್ತೀನಿ ಅಂತ ನೀನು ಯಾವಾಗ ಬೇಡ್ಕೊಂಡು ಯಾವ ಜ್ಞಾನ ಕೊಟ್ಬಿಟ್ರು ಮುಖ್ಯ ಪ್ರಾಣದೇವರು. ಇಲ್ಲಿ ಜ್ಞಾನ ಬಂತು ಅಂದ ತಕ್ಷಣ ಭಾರತೀ ದೇವಿ ಏನು ಸುಮ್ಮನೆ ಕೂತಾಳ? ನನ್ನ ಗಂಡನ ಇವ್ರು ನಿರಂತರ ಉಪಾಸನೆ ಮಾಡ್ತಿದ್ದಾರಪ್ಪ, ನಾನು ಇವ್ರಿಗೆ ಭಕ್ತಿ ಕೊಟ್ಟು ಇವ್ರನ್ನ ಭಕ್ತಿ ಬರೋದು ಮಾಡ್ತೀನಿ ಅಂತ ಭಾರತೀ ದೇವಿ ಕೂಡ ಮಾಡ್ಕೊತಾಳ್ರಿ. ಯಾಕೆ ಸುಮ್ಮನಿಲ್ಲ? ಗಂಡನ ಜೊತೆ ತನ್ನ ಗಂಡನ ಯಾರು ಅಷ್ಟೊಂದು ಸ್ಮರಿಸ್ತಾರ ಅವ್ರ ಜೊತೆ ತಾನು ಭಕ್ತಿಯನ್ನು ಕೊಡ್ತಾ ಇದ್ದಾಳೆ. ನಿರಂತರ ಉಪಾಸನೆ ಮಾಡ್ತಾ ಇದ್ದಾರೆ, ನಿರಂತರ ನಮ್ಮನ್ನು ನಾವು ನೋಡ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಇಂಥ ಮುಖ್ಯ ಪ್ರಾಣದೇವರು ಸದಾ ನಮ್ಮ ಹೃದಯದೊಳಗೆ ನನ್ನ ಕಂಠದಲ್ಲಿ ಇದ್ದಾರೆ. ಈ ಕಂಠದಲ್ಲಿ ಇದ್ದಂತಹ ಮುಖ್ಯ ಪ್ರಾಣದೇವರ ಪರಮಾತ್ಮನಾದ ನಮ್ಮ ಶ್ರೀಹರಿಯೋ ದಿನ ಅವರಲ್ಲಿ ನುಡಿಸಿ ನಮ್ಮಿಂದ ನುಡಿಸಿ ನಮಗೆ 2 ಮಾತುಗಳನ್ನ ಆಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇನೆ ಸ್ವಾಮಿ. ಈ ಮುಖ್ಯ ಪ್ರಾಣದೇವರು ಇಬ್ಬರನ್ನು ನಾವು ನಿತ್ಯ ಸ್ಮರಿಸ್ಕೊತಾ ಹೀಗೆ ಹರಿಕಥಾಮೃತ ಸಾರ, ಮತ್ತೊಂದು ಭಗವದ್ಗೀತೆ, ಭಾಗವತ, ಭಾರತ ಇಂಥ ಪ್ರವಚನಗಳನ್ನ ಓದಂಥ ಸದ್ಭಕ್ತಿ ನಮಗೆ ಕೊಡುವಂಥ ಆ ಜಗನ್ನಾಥರಲ್ಲೂ ಪರಮಾತ್ಮನಲ್ಲೂ ನಾವು ಬೇಡ್ಕೊತಾ ಮುಖ್ಯ ಪ್ರಾಣದೇವರಿಗೆ ನಾವು ಸದಾ ಸರ್ವತಾ ಅವರನ್ನು ವಂದಿಸ್ತಾ ನಾನು ನನ್ನ 2 ಸಣ್ಣ ಬಾಲಿಶ ಮಾತುಗಳನ್ನ ಮುಗಿಸ್ತಿದ್ದೀನಿ. ಅದೇ ಶ್ರೀನಿವಾಸ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ. ಮತ್ತು ಅದೇ ಸ್ವಲ್ಪ ಏನಾದರೂ ನಾ ಮಾತಾಡಿರೋದ್ರಲ್ಲಿ ಸಣ್ಣ ತಪ್ಪು ಖಂಡಿತ ಇರಬಹುದು. ಯಾಕೆಂದ್ರೆ ನಾನು ಮೊದಲೇ ಹೇಳ್ಬಿಟ್ಟೀನಿ, ನಾವು ಮುಂದುವರಿಯದ ಮಂದಮತಿ ನಾನು ಅಂತ. ಹಾಗಾಗಿ ನೀವೆಲ್ಲರೂ ಭಗವದ್ಭಕ್ತರಿದ್ದಾರೆ. ದೇವರು ನಮ್ಮ ಗುರುಗಳು ಬಂದರು, ಅವ್ರಿಗೆ ನಾನು ಕೊಡ್ತೀನಿ. ಹರೇ ಶ್ರೀನಿವಾಸ, ನಮಸ್ಕಾರಗಳು. ಐದು ನಿಮಿಷ ಮಾತಾಡಿ ನಾನು